ಭಿಕ್ಷುಕರು ಭಿಕ್ಷೆ ಬೇಡ್ತಾರೆ ಅಂತ ನಮ್ಗೆ ಕಾಣ್ತದೆ, ಹೊಟ್ಟೆ ಹಾಗೆ ಮಾಡಿಸ್ತದೆ. ನಾವೇನೋ ಹೇಳ್ಬಿಡ್ಬೋದು, ಮನೆ ಬಾಗಿಲಿಗೆ ಬಂದು ಭಿಕ್ಷುಕನಿಗೆ ನೀನು ಬರಬೇಡ ನಾಳಿಂದ ಅಂತ ಹೇಳ್ಬಿಡ್ಬೋದು. ಹೊಟ್ಟೆ ಹಾಗೆ ಮಾಡಿಸ್ತದೆ. ಇಷ್ಟು ಕಟು ಸತ್ಯ ಇದೆ ಜೀವನದಲ್ಲಿ. ಅರೆ ಇದಕ್ಕೂ ಮೀರಿ ಆ ಸತ್ಯ ಇದೆ. ಎರಡು ಸವಾಲಿದೆ ಮನುಷ್ಯನ ಜೀವನದಲ್ಲಿ. ಎರಡು ಸವಾಲಿದೆ. ಒಂದು, ಐಹಿಕ ಜೀವನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿ ಮುಗಿಸಲೇಬೇಕಾದಂತಹ ಸಂಗತಿ. ಇನ್ನೊಂದು ಅತ್ಯಂತ ಮಹತ್ವದ ಹೊಣೆ ಅಂದರೆ ಮನುಷ್ಯ ಜನ್ಮ ಬಂದಿದ್ದಕ್ಕಾಗಿ ನಾನು ಜೀವನದ ಗುರಿ ಕಡೆ ಹೋಗಲೇಬೇಕಾದಿದೆ. ಹೋಗದೇ ಇದ್ದರೆ ಆಗೋದಿಲ್ಲ. ಯಾಕೆಂದರೆ ಅನೇಕ ಜನ್ಮಗಳು ಮುಂದೆ ಬಂದುಬಿಡಬಹುದು. ಈ ಥರ ವ್ಯವಸ್ಥೆ ನನಗೆ ಸಿಕ್ಕೇ ಬಿಡ್ತದೆ ಅಂತ ಹೇಳಲಿಕ್ಕೆ, ಈ ಸತ್ಸಂಗ ಸಿಡ್ಲಿಗೆ ಸತ್ಸಂಗ ಸಿಗ್ತದೆ ಹೇಳಲಿಕ್ಕಾಗೋದಿಲ್ಲ. ಮುಂದಿನ ಜನ್ಮದಲ್ಲಿ ನಾನೆಲ್ಲರೂ ಅಮೇರಿಕದಲ್ಲಿ ಹುಟ್ಟುಬಿಟ್ರೆ ಸತ್ಸಂಗ ಇರಲಿ, ಅಲ್ಲಿ ಬರೀ ವಿಮಾನ ಪ್ರಯಾಣನೇ ಆಗಿಬಿಡ್ಬೋದು. ಈ ಥರ ಸ್ಥಿತಿ ಇದೆ. ನನಗೆ ಯಾವ ಜನ್ಮ ಬರ್ತದೆ, ಉತ್ತಮ ಜನ್ಮ ಬಂದೇ ಬಿಡ್ತದ ಹೇಳಲಿಕ್ಕಾಗೋದಿಲ್ಲ. ಈಗ 2 ದಿವಸದ ಅವಕಾಶ ಏನು ಆ ಭಗವಂತ ಮಾಡಿಕೊಟ್ಟಿದ್ದಾನೋ, ಇದರಲ್ಲಿ ನಾನು ಅತ್ಯಂತ ಆಪ್ತವಾಗಿ, ಈಗ ನಾನು ಹೋಟ್ಲಿಗೆ ಹೋದಾಗ 101 ರೂಪಾಯಿ ಕೊಟ್ಟಿದ್ದೇನೆ ಅಂತ ಅಲ್ಲೇ ಬಡಿಸಿದ್ನೆಲ್ಲ ಹೇಗೆ ತಿಂದು ಬರ್ತೇನೋ ಹಾಗೆ ಬಂದಂತಹ ನಾವು ಕರೆಯಿಂದ ಇಲ್ಲಿ ಸಿಗುವಂತಹ ಏನು ಸತ್ತಂಶ ಇದೆಯೋ ಅದನ್ನು ಪರಿಪೂರ್ಣವಾಗಿ ತುಂಬಿಕೊಳ್ಬೇಕಾದಿದೆ. ಹಾಗೆ ತುಂಬಿಕೊಳ್ಳದೇ ಇದ್ದರೆ ಏನಾಗ್ತದೆ ಅಂದರೆ ನಾಳೆ ಈ ಅವಕಾಶ ಸಿಕ್ಕೇ ಬಿಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಪ್ರಾಣನೇ ಹೋಗ್ಬಿಡ್ಬೋದು, ಗೊತ್ತಿಲ್ಲ. ಯಾರಿಗೂ ಗೊತ್ತಿದೆ? ಇನ್ನೊಂದು ಕ್ಷಣದ್ದು ಯಾರಿಗೂ ಗೊತ್ತಿಲ್ಲ. ಇಂಥ ಅವಕಾಶದಲ್ಲಿ ನಾವು ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ತೆರೆದಿಡಬೇಕಾಗ್ತಿದೆ. ಇಲ್ಲದೇ ಇದ್ದರೆ ಈ ವಿಷಯ ಅರ್ಥ ಆಗೋದು ಕಷ್ಟ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ತಾಯಿ ಹಾಲನ್ನು ಬಾಯಿಗೆ ಹಾಕಿದ್ರೆ ಸಾಕು, ಗುಟ್ಗರ್ಸೋದು ಅದು ಗೊತ್ತಿದೆ. ಯಾರು ನೀವು ಗುಟ್ಗರ್ಸೋ ಅಂತ ಹೇಳೋದು ಬೇಕಾಗೋದಿಲ್ಲ. ಆದರೆ ಇದು ಹಾಗಲ್ಲ. ಈ ಗುರಿಯ ವಿಷಯ ಇದೆಯಲ್ಲ, ಇದು ಹಾಗಿಲ್ಲ. ಇದು ನಾನು ಸಂಪೂರ್ಣವಾಗಿ ಮನನ್ನು ತಗೊಂಡು ಅದನ್ನು ಮಾಡಲೇಬೇಕಾದಿದೆ ಎನ್ನುವಂಥ ಆಳವಾದಂಥ ಮನಸ್ಸಿನಿಂದ ಮಾಡಬೇಕಾದಿದೆ. ಆಗ ಮಾತ್ರ ನನ್ನೊಳಗೆ ಎಳಿತದ್ದು. ಯಾಕೆಂದರೆ ಈ ಕೇಸರಿ ಬಾತೆ ನನ್ನ ಬಾಯೊಳಗೆ ಹಾಕಿದರೂ ಕೂಡ ನಾನು ನುಂಗದೇ ಇದ್ದರೆ ಬಾಯಲ್ಲೇ ಉಳಿತದೆ. ಏನು ಫೈದೆ ಇದೆ? ರುಚಿನೂ ಗೊತ್ತಾಗೋದಿಲ್ಲ, ಹೊಟ್ಟೆನೂ ತುಂಬೋದಿಲ್ಲ. ಈ ಥರ ಆಗ್ತದೆ. ಆದ್ದರಿಂದ ಈ ಜೀವನದ ಗುರಿಯ ವಿಷಯ ಏನಿದೆಯೋ ಇದರಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ತೊಗೊಳ್ಳೋದು. ಹಾಗಂತ ಇನ್ನೂ ಒಂದು, ನಾವು ಈಗ ಒಂದು 4-6 ತಿಂಗಳ ಹಿಂದೆ ಪ್ರಪಂಚ ಮತ್ತು ಪಾರಮಾರ್ಥ ಎಂದೇನುವಂಥ ಒಂದು ವಿಷಯ ಇಡೀ ಯಾರೋ ಒಬ್ಬರು ಉಪನ್ಯಾಸಕರು ಹೇಳಿದರು, ಪ್ರಪಂಚದ ಗುರಿಯೇ ಬೇರೆ, ಪಾರಮಾರ್ಥದ ಗುರಿಯೇ ಬೇರೆ ಅಂತ ಹೇಳಿದರು. ನಾನು ಉಪನ್ಯಾಸ ಮಾಡುವಾಗ ಏನು ಹೇಳಿದೆ ಅಂದರೆ, ನಿಜವಾಗಿ ಇಲ್ಲ, ಪ್ರಪಂಚ ಮಾಡುವಂತಹ ಸ್ಥಿತಿಗತಿಗಳು ಏನಿದೆಯೋ ಅದು ಪಾರಮಾರ್ಥದ ಕಡೆನೇ ಕೊಂಡೊಯ್ತದೆ ಅಂತ ಖಂಡಿತವಾಗಿ. ಯಾಕೆಂದರೆ ಈಗ ನನ್ನ ಮನಸ್ಸು ಮತ್ತು ದೇಹ ಬೇರೆ ಬೇರೆ ಆಗಿದೆಯಾ? ಈಗ ಇಲ್ಲ. ಮನಸ್ಸು ಏನನ್ನು ಹೇಳ್ತದೋ ಅದನ್ನೇ ದೇಹ ಮಾಡ್ತದೆ. ಹೀಗೆ ಇಲ್ಲಿ ಒಂದಾಗಿಬಿಟ್ಟಿದ್ದೇವೆ ನಾವು. ಈ ಮನಸ್ಸು ಪಾರಮಾರ್ಥಿಕವಾಗಿದ್ದು ಪ್ರಪಂಚವನ್ನು ಮಾಡುವಾಗ ಅಧರ್ಮ ಮಾಡಲಿಕ್ಕಾಗೋದಿಲ್ಲ. ಆಶ್ಚರ್ಯ ಅಂದರೆ, ನಾನೊಬ್ಬ ಧಾರ್ಮಿಕ ಮನುಷ್ಯನಾದರೆ ಪ್ರಪಂಚ ಮಾಡುವಾಗ ಆ ಏನು ಅಧರ್ಮದ ಸ್ಥಿತಿ ಇದೆಯೋ ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ಕೊಡೋದಿಲ್ಲ. ಅದು ಯಾರು ಕೇಳಿದರೂ ಹೇಳ್ತಾರೆ, ಹೌದಾ ಅಂದಾಗ ನಾನು ಧಾರ್ಮಿಕ ಆದರೆ, ಪರಮಧಾರ್ಮಿಕ ಆದರೆ ನನ್ನ ಜೀವನೋಪಾಯಕ್ಕಾಗಿ ಏನು ಬೇಕಾಗಿದೆಯೋ ಅದನ್ನು ಭಗವಂತನೇ ವ್ಯವಸ್ಥೆ ಮಾಡ್ತಾನೆ. ನಾನು ಆಯ್ಕೆ ಮಾಡಿಕೊಳ್ಬೇಕಾದ್ದಿಲ್ಲ. ನನಗೆ ಯಾವ ಮಾರ್ಗ ಸೂಕ್ತ ಅಂತ ಅವನೇ ಆಯ್ಕೆ ಮಾಡ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ಆದ್ದರಿಂದಲೇ ಹೇಳಿದ್ದಾನೆ. ಏನು ಹೇಳಿದಾನವ? ಯೋಗಕ್ಷೇಮ ನೋಡ್ತೇನೆ ಅಂತ ಹೇಳಿದ್ದಾನೆ. ಯೋಗ ಕ್ಷೇಮ ಎರಡನ್ನೂ ನೋಡ್ತೇನೆ ಅಂತ. ತನ್ನನ್ನು ಯಾರು ಶರಣ ಬಂದಿರ್ತಾರೋ ಅವರಿಗೆ ಯೋಗಕ್ಷೇಮ ಎರಡೂ ನೋಡ್ತೇನೆ ಅಂತ ಹೇಳ್ತಾನೆ. ನಾನು ನನ್ನ ಅಜ್ಞಾನ ಸ್ಥಿತಿಯಲ್ಲಿ ಏನು ಅರ್ಥ ಮಾಡ್ಕೊಳ್ತೇನೆ ಅಂದರೆ, ನಾನು ಬಯಸಿದ್ದೆಲ್ಲ ಭಗವಂತ ಕೊಟ್ಟುಬಿಡ್ತಾನೆ ಅಂತ ನಾನು ತಿಳಿತೇನೆ. ಇದು ಅಜ್ಞಾನ. ಭಗವಂತ ಬಯಸಿದ್ದು ಕೊಡೋದಿಲ್ಲ. ಈಗ ತಾಯಿಯಾದವಳು ಮಗು ಕಲ್ಲು ಸಕ್ಕರೆ ಬೇಕು ಅಂತ ಹೇಳ್ತದೆ. ಕಲ್ಲು ಸಕ್ಕರೆ ತಿಂದರೆ ಹೊಟ್ಟೆ ನೋವು ಬರ್ತದೆ, ತಾಯಿ ಗೊತ್ತಿದೆ, ಮಗುವಿಗೆ ಗೊತ್ತಿಲ್ಲ. ಅದು ಬಯಸೋದು ಕಲ್ಲು ಸಕ್ಕರೆನೇ. ತಾಯಿ ಕಹಿ ಗುಳಿಗೆ ಕೊಡ್ತಾರೆ. ಹಾಗೆ ಈ ನಾವು ಜೀವನೋಪಾಯದಲ್ಲಿ ತೊಡಗುವಾಗ ನಮಗೆ ಅನೇಕ ಕಷ್ಟಗಳು ಒದಗಬಹುದು. ಆದರೆ ನಾವು ಆ ಭಗವಂತನಿಗೆ ಸಮರ್ಪಣೆ ಮಾಡಿದಂಥ ಕಾಲದಲ್ಲಿ ಏನಾಗ್ತದೆ ಅಂದರೆ, ಯಾವುದನ್ನು ಇವನಿಗೆ ಕೊಟ್ಟರೆ ಮುಂದೆ ಸರಿ, ಇವನಿಗೆ ಯೋಗಕ್ಷೇಮ ನಡೀತದೆ ಅನ್ನೋದನ್ನು ವಿಚಾರ ಮಾಡೇ ಕೊಡ್ತಾನೆ. ನಾವು ನನಗೆ ಕಷ್ಟವನ್ನು ಕೊಟ್ಟಂತೆ ಕಂಡರೂ ಕೂಡ
ಅದು ಕಷ್ಟ ಆಗಿರೋದಿಲ್ಲ, ನನ್ನನ್ನು ಪಳಗಿಸುವುದಕ್ಕಾಗಿ. ಈಗ ಬಂಗಾರದ ಉದಾಹರಣೆ ಹೇಳ್ತಾರಲ್ಲ, ಚೀನಿವಾರ ಅದನ್ನ ಬೆಂಕಿಲಿ ಹಾಕ್ತಾನೆ ಮತ್ತು ಇದರಲ್ಲಿ ಹಾಕ್ತಾನೆ, ಸಾಕಷ್ಟು ಅದಕ್ಕೆ ಏಟು ಬೀಳುತ್ತದೆ. ಆದರೆ ಆಭರಣ ಅದಕ್ಕೆ ಬರುವಂತಹ ಬೆಲೆ ಎಷ್ಟು? ಹಾಗೆ ಅಂದರೆ ಈಗ ನಾವು ಭಗವಂತನನ್ನು ಅನುಸರಿಸಬೇಕು ಅಂತ ಯಾಕೆ ಮತ್ತೆ ನಾವು ಮನನ ಮಾಡಬೇಕಾಗಿದೆ ಅಂದರೆ, ಹಾಗೆ ಮಾಡದೇ ಇದ್ದರೆ ನನ್ನಲ್ಲಿ ಸಂಸ್ಕಾರನೇ ಉಂಟಾಗೋದಿಲ್ಲ. ಈಗ ಈ ಬಟ್ಟೆ ಕೊಳೆ ಆಗಿದೆ ಅಂದರೆ ನಾನು ಸೋಪು ಹಚ್ಚಬೇಕು, ಸೋಡಾ ಹಾಕಬೇಕು, ಕಲ್ಲು ಮೇಲೆ ಒಗಿಬೇಕು, ಆವಾಗ ಮಾತ್ರ ಶುದ್ಧ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಭಗವಂತ ನಾನು ಜೀವನೋಪಾಯವನ್ನು ಆಯ್ಕೆ ಮಾಡಿ ನಡೀತಾ ಇದ್ದಾಗಲೂ ಕೂಡ ಅನೇಕ ಕಷ್ಟಗಳು ಒದಗಬಹುದು. ಆದರೆ ನಾನು ಇಟ್ಟಂತಹ ವಿಶ್ವಾಸ, ಭಗವಂತನಲ್ಲಿ ಇಟ್ಟಂತಹ ವಿಶ್ವಾಸ, ನನ್ನನ್ನು ದಿಢ ಮುಟ್ಟಿಸ್ತಾನೆ ಎಂದಿರುವಂತಹ ವಿಶ್ವಾಸ ಏನಿದೆಯೋ ಅದು ಖಂಡಿತವಾಗಿ ನಮ್ಮನ್ನು ಪರಿಶುದ್ಧಗೊಳಿಸ್ತದೆ. ಯಾಕೆಂದರೆ ಇವತ್ತು ನನ್ನ ಹಾಗೆ ಒಬ್ಬರು 65-70 ವರ್ಷ ಆಯಿತು, ಅವರಿಗೂ ಕೂಡ ಹಲ್ಲಿಲ್ಲ ನನ್ನ ಹಾಗೆ. ಅವರು ಜಿಲೇಬಿ ತಿನ್ನಬೇಕು ಅನ್ನೋ ಒಂದು ಅಪೇಕ್ಷೆ ಅವ್ರಿಗೆ ಖಾಯಿ. ಜಿಲೇಬಿ ಜಗಿಲಿಕ್ಕಾಗೋದು, ಬಾಯಾಗಿಟ್ಕೊಂಡು ಕಟ 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 ಮಾಡಿ. ಹೀಗೆ ಆಸೆ ಆಕಾಂಕ್ಷೆಗಳು ಎಂದೂ ಸಾಯೋದಿಲ್ಲ. ಪ್ರತಿಯೊಬ್ಬರು ಅನುಭವದಲ್ಲಿ ಕೈ, ಯಾರು ನನಗೆ ಆಸೆ ಆಕಾಂಕ್ಷೆಗಳೆಲ್ಲ ಏನಾದ್ರು ಕೈ ಎತ್ತಲಿ ನೋಡೋಣ, ಆಗೋದಿಲ್ಲ. ಹೇಳಿ, ಆಸೆ ಆಕಾಂಕ್ಷೆಗಳನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರೊಳಗೂ ಒಳಗಿಂದ ಎದ್ದು ಬರ್ತದೆ. ಇದಕ್ಕೆ ಪೂರ್ವವಾಸನೆ ಅಂತ ಹೇಳ್ತಾರೆ. ನಾನು ಈ ಬೋರಣ್ಣನ ಕತೆ ಹೇಳಿದ್ನಲ್ಲ, ಮೀನೇ ತಿನ್ನಬೇಕು ಅನ್ನುವಂಥ ಬೈಕೆ ಬಂತಲ್ಲ, ಅದು ವಾಸನೆ. ಅದು ಎಂದೋ ಮೀನು ಸಾರು ಊಟ ಮಾಡಿ ಬಂದುಬಿಡುತ್ತೆ. ಆದರೆ ಅದು ಹಿಂದೆ ಹೋದಾಗ ಏನಾಗ್ತದೆ ಅನ್ನೋದನ್ನು ಆ ಕಥೆ ಹೇಳ್ತಾರೆ. ಹಾಗೆ ಅತ್ಯಂತ ಕಠಿಣ ಇದೆ. ಈ ಮನುಷ್ಯ ಜನ್ಮ ಬಂದಾಕ್ಷಣದಲ್ಲಿ ಮೋಕ್ಷ ಸಿಕ್ಕೇ ಬಿಡ್ತದೋ ಕೇಳಿದರೆ ಖಂಡಿತವಾಗಿ ಇಲ್ಲ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಈಗ ಹಗ್ಗ ಜಗ್ಗಾಡ್ದಾಗೆ ಇಲ್ಲಿ ಒಬ್ಬ ಜಗ್ಗಬೇಕು, ಇಲ್ಲಿ 6 ಜನ ಜಗ್ತಾ ಇದ್ದಾರೆ. ಈ ಥರ ಇದೆ. ಆದ್ದರಿಂದ ನಾನು ಅತ್ಯಂತ ಎಚ್ಚರಿಕೆಯಿಂದ, ಸಂಪೂರ್ಣವಾದಂತಹ ವಿವೇಕದಿಂದ ಭಗವಂತನನ್ನು ನಂಬಬೇಕು. ಹಾಗಂತ ಮೂಢನಂಬಿಕೆ ಮಾಡಬೇಕು ಅಂತ ನಾನೇನು ಹೇಳೋದಿಲ್ಲ. ಭಗವಂತನಲ್ಲಿ ಅತ್ಯಂತ ಶರಣಾಗತ ಸ್ಥಿತಿಯನ್ನು ನಾವು ತಂದುಕೊಂಡಾಗ ಏನಾಗ್ತದೆ ಅಂದರೆ, ಖಂಡಿತವಾಗಿ ಅವನೇ ಎಲ್ಲ ಜವಾಬ್ದಾರಿಯನ್ನು ತಗೊಳ್ತಾನೆ. ಹಾಗೆ ತಗೊಂಡಾಗ ನನಗೆ ಅತ್ಯಂತ ನಿರಾಳ ಆಗಿಬಿಡ್ತದೆ. ಯಾಕಂದರೆ ಜೀವನದ ಎಲ್ಲ ಸಮಸ್ಯೆಗಳನ್ನು ನನ್ನಿಂದ ಎದುರಿಸಲಿಕ್ಕಾಗೋದಿಲ್ಲ. ಸಾಂದರ್ಭಿಕವಾಗಿ ಬಂದಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನನ್ನ ಬುದ್ಧಿಯಿಂದ ನಾನು ನಿರ್ವಹಿಸ್ತೇನೆ. ಎದುರು ಬಂದಂತಹ ಮಹತ್ತರ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಈಗ ನಾನು ಬಸ್ಸಾಗಿ ಹೋಗ್ತಾ ಇದ್ದೇನೆ ಅಂದರೆ, ಬಸ್ಸೇ ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಇಟ್ಕೊಳ್ಳೋಣ, ಆವಾಗ ನನ್ನ ಮನಸ್ಸು ವಿಚಲಿತ ಆಗದೇ ಇರೋದಿಲ್ಲ. ಈ ಥರ ಆಗ್ತದೆ. ಆದ್ದರಿಂದ ಸದಾ ಕಾಲದಲ್ಲಿ ಭಗವಂತನ ಆಶ್ರಯವನ್ನು ಹಿಡಿದಾಗ ಮಾತ್ರ ನನ್ನ ಮನಸ್ಸು ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ನಾವೇ ಒಂದು ಉದಾಹರಣೆ ನೋಡೋದಿದ್ದರೆ, ನಾನೀಗ ಇಲ್ಲಿ ಗರ 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 ತಿರುಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಇಟ್ಕೊಳ್ಳೋಣ, ಆಗೋದಿಲ್ಲ. ಅದೇ ಒಂದು ಕಂಬವನ್ನು ಹಿಡಿದು ನಾನು ತಿರುಗಿದರೆ ಬೀಳೋದಿಲ್ಲ. ಈ ತರಹ ಏನು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗ. ಈಗ ನಮ್ಮೆಲ್ಲ ಸಂಸ್ಕಾರವಂತರ ಮನೆಯಲ್ಲೂ ಬೆಳಗ್ಗೆ ಎದ್ದಾಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡುತ್ತಮ್ಮ, ನಡಿ ತಂಗಿ ಹೇಳೋದು ನಾವು ಕಾಣ್ತೇವೆ. ಇದು ಅತ್ಯಂತ ಸರಳವಾದಂತಹ ಉಪಾಯ ಮತ್ತು ಸರಳವಾದಂತಹ ಮಾರ್ಗಗಳಿಗೆ ಹೋಗಿದ್ದಂತಹ ಸತ್ಯ. ಈಗ ನಾವೆಲ್ಲ ಈ ಚಿಂತನೆಯನ್ನು ಮಾಡ್ತಾ ಇದ್ದೇವಲ್ಲ, ಇದೇನು ಸಾಮಾನ್ಯ ಚಿಂತನೆ ಅಲ್ಲ. ಯಾಕೆಂದರೆ ಇವತ್ತು ನಾನು ಗಟ್ಟಿಮುಟ್ಟಾಗಿದ್ದೇನೆ, ಎಲ್ಲ ನನಗೆ ವ್ಯವಸ್ಥೆ ಇದೆ, ಸರಿ. ನಾಳೆ ವ್ಯವಸ್ಥೆ ಇಲ್ಲದೇ ಇದ್ದಾಗ ನನ್ನ ಸ್ಥಿತಿ ಏನು? ಬಾಲ್ಯಾವಸ್ಥೆಯಲ್ಲಿ ಕಾಣ್ತೇವೆ ನಾವು, ತಾಯಿಯನ್ನು ಆಶ್ರಯಿಸ್ತೇವೆ, ಪರಾಧೀನ ಸ್ಥಿತಿಯಲ್ಲಿರ್ತೇವೆ. ವೃದ್ಧಾಪ್ಯನೂ ಕೂಡ ಹಾಗೆ. ವೃದ್ಧಾಪ್ಯವು ಅತ್ಯಂತ ಪರಾಧೀನ ಸ್ಥಿತಿ. ಯಾರಿಗೆ ಬರೋದಿಲ್ಲ ವೃದ್ಧಾಪ್ಯ? ನನಗೆ ವೃದ್ಧಾಪ್ಯ ಬರೋದಿಲ್ಲ ಅಂತ ಹೇಳಿದ್ರೆ ಯಾರು ಸಿಕ್ಲಿಕ್ಕೆ ಸಾಧ್ಯನಾ? ಇಷ್ಟು ಕಟುವಾದಂತಹ ಸತ್ಯ ಇದೆ. ಅಂದಾಗ ನಾನು ಗಟ್ಟಿ ಇದ್ದಾಗಲೇ, ನನ್ನ ಮನಸ್ಸು ಸ್ವಲ್ಪ ಹಿತದಲ್ಲಿದ್ದಾಗಲೇ ನಾನು ಆ ಏನು ನಿಜವಾದಂತಹ ಗುರಿ ಇದೆಯೋ ಅದನ್ನು ಸೇರಿದರೆ ಏನಾಗ್ತದೆ ಅಂದರೆ, ನನಗೆ ಮುಂಬರಬಹುದಂತಹ ಜೀವನದಲ್ಲಿ ಯಾವುದೇ ಪ್ರತಿಕೂಲ ಸ್ಥಿತಿ ಇರಲಿ, ನಾನು ಅತ್ಯಂತ ಸಮಮನಸ್ಕನಾಗಿ ಶಾಂತಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಕೆಲವರು ಏನು ಭಾವಿಸ್ತಾರೆ ಅಂದರೆ, ಮೋಕ್ಷ ಅಂದ ಕ್ಷಣದಲ್ಲಿ ಎಲ್ಲೋ ಪರಲೋಕದಲ್ಲಿ ಸಿಗ್ತದೆ, ಸ್ವರ್ಗಕ್ಕೆ ಹೋದರೂ ಸಿಗ್ತದೆ, ಬ್ರಹ್ಮಲೋಕಕ್ಕೆ ಹೋದರೂ ಸಿಗ್ತದೆ, ವಿಷ್ಣು ಲೋಕಕ್ಕೆ ಹೋದರೂ ಸಿಗ್ತದೆ, ಶಿವಲೋಕಕ್ಕೆ ಖಂಡಿತ ಇಲ್ಲ. ನನ್ನ ಮನಸ್ಸು ಯಾವ ಸಮಾಧಾನ ಸ್ಥಿತಿಯನ್ನು ಈಗ ಹೊಂದಲಿಲ್ವೋ ಅದು ಮುಂದೂ ಹಾಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪರಿಪೂರ್ಣವಾದಂತಹ ಸಮಾಧಾನಿಕ ಸ್ಥಿತಿಯನ್ನು ನಾನು ಹೊಂದಿದರೆ
ಸ್ವರ್ಗಲೋಕವೂ ಇಲ್ಲೇ ಬರ್ತದೆ, ವಿಷ್ಣು ಲೋಕವೂ ಇಲ್ಲೇ ಬರ್ತದೆ ಖಂಡಿತವಾಗಿ. ಅಂತಹ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಹಾಗಂತ ಕೇವಲ ಭಗವಂತನನ್ನು ಅನುಸರಿಸೋದ್ರ ಮೂಲಕ ಮಾತ್ರ ಸಾಧ್ಯ ಇಲ್ಲ. ಯಾಕೆಂದರೆ 2 ಹಳಿ ಇದ್ದ ವಿನಃ ರೈಲು ಹೋಗೋದಿಲ್ಲ. ಅದಕ್ಕೆ ಆ ಭಗವಂತನ ಅನುಸರಣೆ ನನ್ನ ಅಂತರಂಗದಲ್ಲಿ ಒಂದು ಬೇಕು. ಆಮೇಲೆ ಇಂತಹ ಸತ್ಸಂಗಗಳು. ಸತ್ಸಂಗ ಏನು ಮಾಡ್ತದಪ್ಪ ಅಂತಂದರೆ, ನನ್ನ ಈ ಗ್ಯಾಂಗ್ ಸ್ಪಿರಿಟು, ಇಷ್ಟೆಲ್ಲ ಜನ ನಾವು ಕುಂತಿದ್ದೇವೆ, ಬೇರೆ ಏನೂ ವಿಚಾರ ಮಾಡ್ತಾಯಿಲ್ಲ ನಾವು. ಯಾವುದೋ ರಾಜಕೀಯದ ಬಗ್ಗೆ ಚಿಂತನೆ ಬರ್ತಾ ಇಲ್ಲ, ರಾಷ್ಟ್ರದ ಯಾವುದೋ ಭೂಕಂಪನ ಇಂಥ ಚಿಂತನೆ ಬರ್ತಾ ಇಲ್ಲ. ಸಂಪೂರ್ಣವಾಗಿ ನಾವು ಭಗವಂತನ ಕುರಿತು ಚಿಂತನೆ ಮಾಡ್ತಾಯಿದ್ದೇವೆ. ಮತ್ತು ಒಂದು ಸದ್ಭಾವ ಇದೆ. ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ನೋಡ್ಕೊಳ್ಬೋದು ಬೇಕಾದ್ರೆ. ಒಂದು ಸದ್ಭಾವ ಇದೆ, ಸಮಸ್ಥಿತಿ ಇದೆ. ಇದು ಹೇಗೆ ಬಂತಿದೋ? ಇಂತಹ ಸತ್ಸಂಗದಲ್ಲಿ ನಾವು ಸೇರಿದ್ರಿಂದ ಬಂದಿದೆ. ಇಂತಹ ಸತ್ಸಂಗವನ್ನು ಮಾಡ್ತಾ ಮಾಡ್ತಾ ಆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತ ಭಾವವನ್ನು ಇಟ್ಟಾಗ, ಈಗ ನಾನು ಮೊದಲಾಗಿ ಇಟ್ಕೊಂಡಂಥ ವಿಷಯ ಜೀವನೋಪಾಯ ಅಂತ ನಾವು ಏನು ಹೇಳ್ತೇವೋ ಅದು ನನ್ನ ಪ್ರಾರಬ್ಧದಂತೆ ಬರ್ತದೆ. ಆದರೆ ಈ ಜೀವನ ಗುರಿಯನ್ನು ನಾನೇ ಸಂಪಾದಿಸಬೇಕಾದಿದೆ. ಭಗವಂತನು ಕೂಡ ಹೇಳಿದ್ದಾನೆ, ಅದು ಪ್ರಯತ್ನ ಮೂಲಕ ನೀನು ಪಡಿಬೇಕು ಇದನ್ನು ಹೇಳಿದ್ದಾರೆ. ಅಂಥ ಆ ಏನು ಜೀವನ ಗುರಿ ಇದೆಯೋ ಅದನ್ನು ಖಂಡಿತವಾಗಿ ಹೊಂದಲಿಕ್ಕೆ ಸಾಧ್ಯ ಇದೆ ಮತ್ತು ಹೊಂದಿಯೇ ಹೊಂದ್ತೇವೆ. ಯಾಕೆಂದರೆ ಅದು ಹಾಗೆ ಸಿಗೋದಿಲ್ಲ ಎಂದೆನ್ನುವಂಥ ಮಾತಿಗೆ ಅರ್ಥ ಇಲ್ಲ. ನಿಜವಾಗಿ ಸಿಗಬೇಕಾದ್ದೇ ಅದು, ಸಿಕ್ಕೇ ಸಿಗುವಂಥದ್ದು ಅದು. ಅದನ್ನು ನಾವು ಪಡೆಯೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸತ್ಸಂಗದ ಚಿಂತನೆಯ ರಜತ ಮಹೋತ್ಸವದಲ್ಲಿ ತಮ್ಮ ಜೀವನೋಪಾಯ ಮತ್ತು ಜೀವನದ ಗುರಿ ವಿಷಯದ ಮೇಲೆ ಅಮೃತ ಸುಧೆಯನ್ನು ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರಿಸಿದಂಥ ಶ್ರೀಯುತ ನರಹರಿ ಹೆಗಡೆಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ನಮ್ಮ ಒಂದು ವಿನಂತಿ ಏನು ಅಂತಂದರೆ, ಈಗ ಶ್ರೀಯುತ ನರಹರಿ ಹೆಗಡೆಯವರು ಜೀವನೋಪಾಯ ಮತ್ತು ಜೀವನದ ಗುರಿ ಅನ್ನೋ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳಿದ್ದರೆ ದಯವಿಟ್ಟು ತಾವು ಕೇಳಬೇಕು. ಶ್ರೀಯುತ ನರಹರಿ ಹೆಗಡೆಯವರು ಅದಕ್ಕೆ ಉತ್ತರಿಸ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಏನಾದರೂ ವಿಷಯಗಳಿದ್ದರೆ, ಜಿಜ್ಞಾಸೆಗಳಿದ್ದರೆ ನಾಳೆ ಮತ್ತೆ ಮಧ್ಯಾಹ್ನ ಪ್ರಶ್ನೋತ್ತರ ಕಾರ್ಯಕ್ರಮವೇ ಇರೋದರಿಂದ ಅಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಈಗ ತಮ್ಮ ಪ್ರಶ್ನೋತ್ತರವನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ನಾವು ನಿಲ್ಲಿಸ್ಕೊಳ್ಳೋಣ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈಗ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇವೆ. ಪ್ರಶ್ನೆಗಳನ್ನು ಕೇಳುವವರಿದ್ದರೆ ದಯವಿಟ್ಟು ಕೇಳಬೇಕು ಅಂತ. ಹರಿ ಓಂ. ಇಷ್ಟು ಹೊತ್ತು ಈ ಒಂದು ಚಿಂತನೆ, ಉಪಾಯ, ಜೀವನದ ಗುರಿ ಎರಡು ತುಂಬ ಅತ್ಯದ್ಭುತವಾದ ವಿಚಾರವಾಗಿತ್ತು. ಇದರಲ್ಲಿ ನನಗೀಗ ಅನಿಸಿದ್ದೇನು ಅಂತಂದರೆ, ಜೀವನದ ಉಪಾಯ ಲೌಕಿಕವಾಗಿ ದೇಹಕ್ಕೆ ಸಂಬಂಧಪಟ್ಟಿದ್ದು ಮಾಡಲೇಬೇಕು ಅಂತ ತಿಳಿಸಿದ್ರಿ. ಜೀವನದ ಗುರಿ ನಮ್ಮೊಳಗೆ ಹುಟ್ಟಬೇಕು, ಸಾಧನೆ ಆಗಬೇಕು ಅಂತ. ಇದು ಸತ್ಯವಾಗಿರ್ತಕ್ಕಂಥದ್ದೇ. ಆದರೆ ಇದು ಹುಟ್ಟೋಕ್ಕೆ ಮುಂಚೆ ನಮಗೇನಾಗುತ್ತೆ ಅಂದರೆ, ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಆ ಒಂದು ಮತ್ತೆ ನಾವು ಜೀವನದ ಗುರಿ ಕಡೆ ಏನೇ ಆಗಲಿ ನನಗೆ ಭಗವಂತನೇ ಬೇಕು ಅನ್ನೋ ಗುರಿ ಇದ್ದರೂ ಸಹ ಮತ್ತೆ ಈ ಲೌಕಿಕಕ್ಕೆ ಮರುಕಳಿಸ್ಬಿಡ್ತೀವಲ್ಲ, ಸ್ವಲ್ಪ ದಿನ ಅದನ್ನು ಬಿಟ್ಟು ಇದರೊಳಗೆ ಸಿಗಾಕೊಂಡು ಆ ಬಲೆಯಿಂದ ಮತ್ತೆ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತಲ್ಲ. ಮತ್ತು ಅದು ಹೇಗೆ ಗುರಿ ಕಡೆಗೆ ನಾವು ಸಾಧನೆ ಮಾಡೋಕ್ಕಾಗುತ್ತೆ? ಇದಕ್ಕೆ ಶಾಸ್ತ್ರಗಳು ಕೂಡ ಉತ್ತರ ಹೇಳಿದೆ. ಯಾಕೆಂದರೆ ಅನೇಕ ಜನ್ಮ ಸಂಸಿದ್ಧ ಅಂತ ಹೇಳಿದ್ದಾರೆ. ಕೇವಲ ಒಂದು ಜನ್ಮದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಉತ್ತರ. ಆದರೂ ಕೂಡ ನಾವು ವಿಚಾರ ಮಾಡಿ ನೋಡಿದರೆ ಇವತ್ತು ನನಗೆ ಆ ಏನು ಜೀವನದ ಗುರಿ ಇದೆಯೋ, ಜೀವನೋಪಾಯದ ಬಗ್ಗೆ ಪ್ರಾಕೃತಿಕವಾಗಿ ನನ್ನೊಳಗೊಂದು ಕರೆ ಇದೆ, ಅದನ್ನ ನಾನು ಮಾಡಿಯೇ ಮಾಡ್ತೇನೆ. ಯಾಕೆಂದ್ರೆ ನಾಯಿ ಯಾರ ಮನೆಯಲ್ಲಿ ಅನ್ನ ಹಾಕ್ತಾರ ಹಂಗೆ ಹೋದಂಗೆ ನಾನು ಜೀವನೋಪಾಯಕ್ಕಾಗಿ ಏನಾದರೂ ಒಂದು ಮಾಡ್ತೇನೆ. ಅದು ಎಷ್ಟು ಬಲವಾಗಿದೆಯೋ ಅದರ ದುಪ್ಪಟ್ಟು ಬಲ ನನ್ನೊಳಗೆ ಬೇಕಾಗಿದೆ ಇದಕ್ಕೆ. ಯಾಕೆಂದರೆ ಅನೇಕ ಜನ್ಮಗಳಲ್ಲಿ ನಾನು ಈಗ ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ, ದುರ್ಗುಣಗಳು ಅಂತ ಹೇಳ್ತಾರೆ, ಆ ವಿಷಯದಲ್ಲಿ ಸಾಕಷ್ಟು ಕೃಷಿ ಮಾಡಿಬಿಟ್ಟಿದ್ದೇನೆ. ಮಾಡಿದ್ದೇ ಅದು ಅಂತ ಹೇಳ್ಬೋದು.
ಏನೋ ಪೂರ್ವ ಪುಣ್ಯವಶಾತ್ ಈ ಜನ್ಮದಲ್ಲಿ ನನಗೆ ಸ್ವಲ್ಪ ಆಧ್ಯಾತ್ಮ, ಭಗವಂತ ಈ ಚಿಂತನೆಗಳೆಲ್ಲ ಹುಟ್ಟಿದೆ. ಹೀಗೆ ಬಂದ ಕ್ಷಣದಲ್ಲಿ ನನ್ನೊಳಗೆ ಹಾಗೆ ಪರಿಶುದ್ಧ ಸ್ಥಿತಿ ಬಂದು ನಾನು ಆ ಕಡೆ ಹೋಗ್ಬೋದಿತ್ತಲ್ಲ ಎನ್ನುವಂತಹ ಪ್ರಶ್ನೆ ಬಂದರೆ ಹಾಗಿಲ್ಲ. ಯಾಕಂದರೆ ಚಿಂತನ ಮಂಥನ ಮಾಡಿ 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 ಈ ಮನಸ್ಸು ಯಾವಾಗ ಪರಿಪೂರ್ಣವಾದಂತಹ ಶುದ್ಧ ಸ್ಥಿತಿ ಸಿಗ್ತದೋ ಆವಾಗ ಮಾತ್ರ ಆ ಸತ್ಯದರ್ಶನ ಆಗ್ತದೆ. ಸತ್ಯದರ್ಶನ ಹಾಗೆಲ್ಲ ಆಗೋದಿಲ್ಲ. ಹಾಗಾಗೋದಿದ್ರೆ ಯಾವುದಾದ್ರು ಒಂದು ಟಿ ವಿಲಿ ನಾವು ನೋಡಿ ತಿಳ್ಕೊಬಿಡ್ಬೋದಿತ್ತು, ಅಥವಾ ಯಾವುದೋ ಒಂದು ಮಹಾತ್ಮರನ್ನ ಹೋಗಿ ಭೇಟಿ ಮಾಡಿ ತಿಳಿದ್ಬಿಡ್ಬೋದು. ಹಾಗಾಗೋದಿಲ್ಲ. ಅವರು ಅದೇ ಸತ್ಯವನ್ನು ಪ್ರತಿಪಾದಿಸಿ ಹೇಳಿದರೂ ಕೂಡ ಅದು ಅವರಿಗೆ ಅರ್ಥ ಆಗೋದಿಲ್ಲ. ಈಗ ನನಗೆ ಈ ಕಾಲೇಜ್ನಲ್ಲಿ ಬರುವಂಥ ಏನು ವಿದ್ಯಾಭ್ಯಾಸ ಇದೆಯೋ ಅದು ನನಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ನಾನು ಆ ಭಾಗದಲ್ಲಿ ಕೃಷಿನೇ ಮಾಡಲಿಲ್ಲ, ಮತ್ತು ನನಗಿಂತ ಭಾಳ ಮೇಲ್ಮಟ್ಟದ್ದು ಅದು. ಈ ಥರ ಸ್ಥಿತಿ ಇರ್ತದೆ. ಈಗ ನಿಜವಾಗಿ ಹೇಳಬೇಕು ಅಂದರೆ ಜ್ಞಾನವನ್ನು ಹೊಸದಾಗಿ ಪಡಿಬೇಕಾದ್ದಿಲ್ಲ, ಗುರಿಯನ್ನು ಹೊಸದಾಗಿ ಸೇರಬೇಕಾದ್ದಿಲ್ಲ ಅಂತಲೇ ಹೇಳಿದೆ ಶಾಸ್ತ್ರ. ಆದ್ರೆ ನನ್ನ ಅಜ್ಞಾನವನ್ನು ನಾನು ಕಳ್ಕೊಬೇಕಾಗಿದೆ. ಯಾಕೆಂದರೆ ಇಲ್ಲಿ ಈ ನೆಲ ಇದೆ, ಆ ಜಮಖಾನ ಹಾಸಿದ್ರಿಂದ ನೆಲ ಕಾಣೋದಿಲ್ಲ. ಜಮಖಾನ ತೆಗೆದ್ರೆ ನೆಲ ಸಹಜವಾಗೇ ಕಾಣ್ತದೆ, ಅದು ಹೊಸ್ದಾಗಿ ಬರೋದಲ್ಲ. ಅದು ಇಷ್ಟು ಹೇಳ್ತಾರೆ ಶಾಸ್ತ್ರದಲ್ಲಿ ಅಷ್ಟೇ. ನನ್ನ ಅಜ್ಞಾನ ಕಳ್ಕೊಬೇಕಾದ್ದಿದೆ ಬಿಟ್ಟರೆ ಜ್ಞಾನ ಹೊಸದಾಗಿ ಸಂಪಾದಿಸಬೇಕಾದ್ದು ಇಲ್ಲ ಅಂತಲೇ ಹೇಳ್ತಾರೆ. ಇನ್ಯಾರ್ದಾರು ಪ್ರಶ್ನೆ ಇದೆಯಾ? ಮುನ್ನವರಿ ತಯಾರಿ ಮಾಡ್ಬೋದು. ಇಲ್ಲೇ ಬನ್ನಿ. ಟೈಮ್ ಜೀವನದ ಗುರಿ ಸುಖ ಅರಸಿ ಹೋಗೋದು ಅಂತ ಹೇಳಿದರೆ, ನಿದ್ದೆ ಹೋಗೋದು ಸುಖ ಅರಸಿ ಹೋಗೋದೆ ಅಂತಲೇ ಹೇಳಿದರೆ, ಆದರೆ ನಿದ್ದೆಗೆ ಹೋದಾಗ ಸುಖ ಸಿಗ್ತದೆ ಅಂತ ಹೇಳಿ ಬರಲ್ಲ. ಸುಖ ಇರದೇ ಇರಬಹುದು, ನಿದ್ದೆ ಆಗಬಹುದು. ಅದನ್ನು ಹೊಳಹು ಅಂತ ಹೇಳಿದ್ದಾರೆ. ಆದ್ದರಿಂದ ಹೊಳಹು ಅದರಂತೆ ಈ ಗಿಲಿಟ್ ಬಂಗಾರ ನಾ ತಂದಿಡ್ತೇನೆ, ಇದರಂತೆ ಬಂಗಾರ ಚೈನ್ ಇರ್ತದೆ ಹೇಳೋದು ಮತ್ತೊಂದು ಮಾತಿದೆ. ಅದರ ಜೊತೆಯಲ್ಲಿ ಮತ್ತೊಂದು ಮಾತಿದೆ. ಈಗ ಆ ಪೂರ್ಣ ಸುಖದ ಅರಿವು ಮನುಷ್ಯನಿಗೆ ಇಲ್ವೋ ಅಂತ ಕೇಳಿದರೆ ಖಂಡಿತವಾಗಿ ಇದೆ. ಯಾಕಂದರೆ ಎಲ್ಲವನ್ನೂ ಬಿಟ್ಟು ನಿದ್ದೆಗೆ ಹೋಗ್ತಾನೆ ಮನುಷ್ಯ, ಹೌದಾ? ಹೊಳಹು ಹಾಗಂತ ನಿದ್ದೆನೇ ಪರಿಪೂರ್ಣವಾದಾಗಿದ್ದರೆ ನಾನು ನಿದ್ರೆ ಮಾತ್ರ ತಗೊಂಡು ಆರಾಮ್ ನಿದ್ದೆ ಮಾಡ್ಕೊತಾ ಇರ್ಬೋದಿತ್ತು. ಹಾಗಿಲ್ಲ, ನಿದ್ದೆಯಲ್ಲಿ ಅದರ ಹೊಳಹು ಇದೆ. ಈಗ ನೀವು ನಕ್ಷೆ ಅಂತ ಹೇಳ್ತಾರೆ, ಈ ಕಾಶಿ ನಕ್ಷೆ ನಾನು ನೋಡಿದರೆ ಕಾಶಿ ನೋಡಿದಾಗ ಆಗಲಿಲ್ಲ, ಆದರೆ ಕಾಶಿ ಅಂತ ಏನು ಅಂತ ಗೊತ್ತಾಯಿತು. ಹೀಗಾಗ್ತದೆ ನಕ್ಷೆ, ಅದು ಅಷ್ಟೇ. ಮನುಷ್ಯನಿಗೆ ಆ ಸ್ಥಿತಿಯನ್ನು ಇಟ್ಟಿದ್ದಾನೆ ಅಲ್ಲಿ. ಅಂದರೆ ನಿದ್ದೆಯಲ್ಲಿ ಇದೆ, ಅಂದರೆ ನಿದ್ದೆಯಲ್ಲಿ ಬರೀ ಹೊಳವು ಇದೆ, ಹೊಳಹು ಇದೆ, ಪರಮಸುಖ ಇಲ್ಲ. ತಮೋಗುಣ ಸ್ಥಿತಿ. ನಿದ್ದೆ ಪೂರ್ಣವಾದ್ದಲ್ಲ, ಯಾಕೆಂದರೆ ಅದು ಅತ್ಯಂತ ತಮೋಗುಣ ಸ್ಥಿತಿ. ಅದು ರಜಗುಣನೂ ಇಲ್ಲ, ಸತ್ವಗುಣನೂ ಇಲ್ಲ, ಅತ್ಯಂತ ತಮೋಗುಣ ಸ್ಥಿತಿ. ಹೀಗಿದೆ. ಹಾಗಂತ ಪರಿಪೂರ್ಣವಾದಂತಹ ಸತ್ವವನ್ನೂ ದಾಟಿದ ನಿರ್ಗುಣ ಸ್ಥಿತಿಯಲ್ಲಿ ಸಿಗುವಂಥದ್ದು ಈ ಏನು ಜೀವನದ ಗುರಿ ಇದೆಯೋ, ಪೂರ್ಣ ಸ್ಥಿತಿ ಇದೆಯೋ ಅದು ನಿದ್ದೆಯಿಂದ ಹೊರತಾಗಿದೆ. ಈಗ ನಾನು ಅವಸ್ಥಾತ್ರಯಗಳಿಂದ ಮುಕ್ತ ಆಗಿರಲಿಲ್ಲ. ಇವತ್ತು ನನಗೆ ಈಗ ಎಚ್ಚರ ಇದೆ, ರಾತ್ರಿ 10 ಗಂಟೆಗೆ ಮಲಗಿರ್ತೇನೆ, ನಿದ್ದೆ ಬಂದಿರ್ತದೆ, ಅದೇ ನಿದ್ದೆಯಲ್ಲೇ ಸ್ವಪ್ನವೂ ಬಂದಿರ್ತದೆ. ಹೀಗೆ 3 ಅವಸ್ಥೆ ನಡೆಯೋದು ಎಲ್ಲರ ಅನುಭವದಲ್ಲೂ ಇದೆ. ಆದ್ದರಿಂದ ಇದಕ್ಕೆ ತುರಿಯ ಅಂತ ಹೇಳಿದ್ದಾರೆ. ಆ ತುರಿಯ ಬಂದಮೇಲೆ ಈ 3 ಅವಸ್ಥೆಗಳು ಇರೋದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ನಿಮಗೂ ಗೊತ್ತಿದೆ, ಶಾಸ್ತ್ರ ಗೊತ್ತಿದೆ. ತುರಿಯ ಬಂದ ಮೇಲೆ ಈ 3 ಅವಸ್ಥೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ ಅವನು ಪರಿಪೂರ್ಣವಾಗಿ ಈ ಅವಸ್ಥಾತ್ರಯದಿಂದ ಮುಕ್ತ ಆಗಿರ್ತಾನೆ. ಅಲ್ಲಿ ಅವಸ್ಥೆಗಳಿಲ್ಲ ಅವನಿಗೆ. ಹಾಗಂತ ಈ ದೇಹ ಏನಿದೆಯೋ ಇದು ಇರುವವರೆಗೆ ಅದಕ್ಕೊಂದು ಅವಸ್ಥೆಗಳು ಇದ್ದೇ ಇದೆ. ಈಗ ನಾವು ಫ್ಯಾನು ಮೇಲೆ ಹಾಕಿರ್ತೇವೆ, ಸ್ವಿಚ್ ಹಾಕಿ ಕೂಡ ತಿರುಗ್ತದೆ, ಸ್ವಿಚ್ ಬಂದ್ ಮಾಡಿದ ಮೇಲೂ ತಿರುಗ್ತದೆ, ನೋಡ್ಬೋದು ನಾವು. ಆ ಹಿಂದಿನ ವೇಗಕ್ಕೆ ತಕ್ಕಂತೆ ಈಗ ಒಬ್ಬ ಜ್ಞಾನವನ್ನು ಪಡೆದವನಿಗೆ ಮೋಕ್ಷ ಹೇಗೆ ಬರ್ತದೆ ಅಂದರೆ ಮೋಕ್ಷ ಆಗ್ಬಿಟ್ಟಿರ್ತದೆ. ಈಗ ಆ ಏನು ಸ್ವಿಚ್ ತೆಗೆದ ಮೇಲೂ ಕೂಡ ಪೂರ್ವ ವೇಗದಿಂದ ಏನು ತಿರುಗ್ತಾ ಇರ್ತದೋ ಫ್ಯಾನು, ಏನೋ ಒಂದು ಕ್ಷಣ 10 ನಿಮಿಷನೇನೋ ತಿರುಗ್ತದೆ ಅಂತ ತಿಳ್ಕೊಂಡು, ಹಾಗೆ ಜ್ಞಾನಿಯ ದೇಹ ಬದುಕಿದ್ದರೂ ಜೀವಸ್ಥಿತಿ ಇದ್ದರೂ ಕೂಡ ಅವನು ಪರಿಪೂರ್ಣವಾಗಿ ಮುಕ್ತ ಆಗಿರ್ತಾನೆ. ಶಂಕರಾಚಾರ್ಯ ಇದನ್ನೇ ಸ್ಪಷ್ಟವಾಗಿ ಹೇಳಿದೆ. ಅದ್ವೈತ ವೇದಾಂತ ಅಂದರೆ ಅದು ದ್ವೈತ ವೇದಾಂತ. ಈಗ ನಾಳೆ ದ್ವೈತ ವೇದಾಂತ, ವಿಶಿಷ್ಟ ಅದ್ವೈತ ಇದೆಲ್ಲ ಹೇಳಲಿಕ್ಕಿದ್ದಾರಲ್ಲ, ಅದರಲ್ಲಿ ಇದೆಲ್ಲ ಬರ್ತದೆ. ಅದ್ವೈತ ವೇದಾಂತಲ್ಲಿ ಇದೆಲ್ಲ ಇಲ್ಲ. ಅದ್ವೈತ ಅಂದರೆ ದ್ವೈತನೇ ಇಲ್ಲ ಹೇಳ ಅರ್ಥ. ಈ ಥರ ಆ ಸ್ಥಿತಿಯ ಹೊಳಹು ಏನಿದೆಯೋ
ಅದನ್ನು ಅನುಸರಿಸಿ ನಾನು ಸಾಧನೆ ಮಾಡಿದಾಗ ಈಗ ನಿದ್ದೆ ಬರುವಾಗಲೇ ಅಂತ ಇಟ್ಕೊಳ್ರಿ. ಒಂದು ಉದಾಹರಣೆ ನೋಡುವ. ನನಗೆ ನಿದ್ದೆ ಬರಲಿ ಅಂತ ನಾನು ಎಲ್ಲಿವರೆಗೆ ಹೇಳ್ತೇನೋ ಖಂಡಿತವಾಗಿ ನಿದ್ದೆ ಬರೋದಿಲ್ಲ. ಯಾವ ಕ್ಷಣದಲ್ಲಿ ವಿಚಾರಗಳು ಸ್ಥಗಿತ ಆಯಿತೋ ಆ ಕ್ಷಣದಲ್ಲಿ ನಿದ್ದೆ ಬರ್ತದೆ. ಹೌದಾ? ಹೌದು. ಪ್ರತಿಯೊಬ್ಬರ ಅನುಭವ. ನನಗೆ ನಿದ್ದೆ ಬರಲಿ ಅಂತ ನಾನು ಎಲ್ಲಿವರೆಗೆ ಅಂದ್ಕೊಳ್ತೇನೋ ಅಲ್ಲಿವರೆಗೆ ಖಂಡಿತವಾಗಿ ಅವನು ಎಚ್ಚರವಾಗೇ ಇರ್ತಾನೆ, ನಿದ್ದೆನೂ ಕೂಡ ಬಂದಿರೋದಿಲ್ಲ. ಈ ಪಾಯಿಂಟಿಗೆ ಏನು ಹೇಳಬೇಕು? ಅಲ್ಲೊಂದು ಪಾಯಿಂಟ್ ಇದೆಯಲ್ಲ, ವಿಚಾರ ಸ್ಥಗಿತಗೊಂಡಂತಹ ಸ್ಥಿತಿಯ ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನು ಸೇರ್ತಾನವ. ಅಲ್ಲಿ ನಿದ್ದೆನೂ ಇಲ್ಲ, ಎಚ್ಚರನೂ ಇಲ್ಲ, ಸ್ವಪ್ನನೂ ಇಲ್ಲ. ಅವಸ್ಥಾತೀತ ಹೇಳಿದ್ದಾರೆ ಜ್ಞಾನಿಗೆ. ಅವಸ್ಥಾತೀತ ಅಂತಲೇ ಹೇಳಿದ್ದಾರೆ. ಅವಸ್ಥಾತ್ರಯದಿಂದ ಹೊರಗಿದ್ದಾನೆ, ನಿತ್ಯ ಎಚ್ಚರ. ಈಗ ಅದಕ್ಕಾಗಿ ಸಾಮಾನ್ಯವಾಗಿ ವೇದಾಂತದಲ್ಲಿ ನೀನು ನಿದ್ದೆ ಮಾಡಿದ್ದೇನೆ ಅನ್ನೋದಕ್ಕೆ ಏನು ಸಾಕ್ಷಿ ಕೇಳಿದ್ರೆ, ಇಲ್ಲ ನಿದ್ದೆ ಮಾಡಿದ್ದೇನೆ, ನಾನು ಪರಿಪೂರ್ಣವಾದಂಥ ಸುಖ ಇತ್ತು. ಹೌದು, ನಿದ್ದೆ ಮಾಡಿದೆ, ನಿಮ್ಗೆ ಗೊತ್ತಾದ್ದು ಹೇಗೆ ಕೇಳ್ತಾರೆ. ನಿಮಗೂ ಗೊತ್ತಿದೆ ಇದೆಲ್ಲ. ನಿದ್ದೆ ಮಾಡಿದ್ದು ಗೊತ್ತಾದ್ದು ಯಾರಿಗೆ? ಯಾರೋ ಒಬ್ಬ ಎಚ್ಚರ ಇದ್ದವನಿಗೆ ಅಲ್ಲೋ, ಕೇಳೋದಿಲ್ಲ. ಹಂಗೆ ಆ ನಿತ್ಯ ಎಚ್ಚರ ಏನಿದೆಯೋ ಅದು ಪರಿಪೂರ್ಣವಾದಂಥ ಸ್ಥಿತಿ. ಅದು ನಿದ್ದೆನೂ ಅಲ್ಲ, ಸ್ವಪ್ನನೂ ಅಲ್ಲ, ಈ ಎಚ್ಚರನೂ ಅಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಆದರೆ ನಿದ್ದೆಯಿಂದನೇ ತುರಿಯಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ. ಅದು ನಿದ್ದೆಗೆ ಹೋದ ಹಾಗೇ ತುರಿಯಕ್ಕೆ ಹೋಗಿರ್ಬೋದಾ ಅಂತ. ಹೋಗಿರ್ಬೋದು. ಇದೆಲ್ಲ ಪ್ರಾರಬ್ಧಕ್ಕೆ ಸಂಬಂಧಪಟ್ಟ ಸಂಗತಿ. ಆದರೆ ಏನು ನಿಜವಾದಂತಹ ಗುರಿ ಇದೆಯೋ ಅದು ಪ್ರಾರಬ್ಧಕ್ಕೆ ಸಂಬಂಧಪಡಲಿಲ್ಲ. ಅಲ್ಲಿ ಪ್ರಾರಬ್ಧ ಅನ್ನೋದಿಲ್ಲ. ಈಗ ನಾವೇನು ತಿಳಿತೇವೆ, ಒಬ್ಬ ಜ್ಞಾನಿ ಆಗಿದ್ದಾನೆ ಅಂದರೆ ಅವನು ಪ್ರಾರಬ್ಧದಿಂದ ಹಂಗಾಗಿದ್ದು ಹೇಳ್ತಿರ್ತೇವೆ. ಹಂಗಿಲ್ಲ, ಆ ಥರ ಇಲ್ಲ. ಅಲ್ಲಿ ಪ್ರಾರಬ್ಧ ಮುಗಿದು ಹೋಗ್ಬಿಟ್ಟಿರ್ತದೆ. ಅಂದರೆ ಅವನು ಏನು ಈಗ ನೋಡ್ರಿ, ನಾನು ಅಂಗಡಿಗೆ ಹೋಗ್ತೇನೆ, ಏನು ನೋಡ್ತೇನೆ? ಶನಿವಾರನ ಅಂಗಡಿಗೆ ಹೋದಾಗ ಏನು ನೋಡ್ತೇನೆ? ನನ್ನ ದೃಷ್ಟಿಕೋನ ಏನು? ಆಭರಣ, ಈ ಚೈನು, ಇದು ಬೆಂಡೋಲೆ ಹೇಳ್ತೇನೆ ನಾನು. ಹೌದಾ? ಹಾಗಂತ ಚೀನಿವಾರನಿಗೆ ಆ ದೃಷ್ಟಿ ಇದೆಯಾ? ಅವನು ಬಂಗಾರ ಕ್ರಿಯೇಟ್ ಆಗ್ತಾನೆ, ಬಂಗಾರನೇ ತೂಗ್ತಾನೆ. ಹಾಗೆ ಈ ಜ್ಞಾನಿಯ ದೃಷ್ಟಿ ಪ್ರಪಂಚವನ್ನೆಲ್ಲ ನೋಡ್ತಾ ಇರ್ತಾನೆ. ಜ್ಞಾನಿನೂ ಕೂಡ ಪ್ರಪಂಚವನ್ನೆಲ್ಲ ನೋಡ್ತಾನೆ. ನೀವು ಬೇರೆ, ನಾನು ಬೇರೆ ಹೇಳೋನಿಗೆ ಗೊತ್ತಿದೆ. ಆದ್ರೆ ಒಳಗಡೆಯಲ್ಲಿ ವಿವೇಕಕ್ಕೂ ಗೊತ್ತಿದೆ, ನೀವು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಇದು ಜ್ಞಾನ ದೃಷ್ಟಿ ಅಂದರೆ ಅದು. ಈಗ ಬಂಗಾರ ಎಂದಾದರೂ ಆಭರಣ ಆಗಿದೆಯಾ? ಬಂಗಾರ ಆಭರಣ ಆಗಿದೆಯಾ? ನೀರಿನಲ್ಲಿ ನಾವು ಅಲೆ ನೋಡ್ತೇವೆ, ಅಲೆ ಆಗಿದೆಯಾ? ನೀರು ಬಿಟ್ಟು ಏನಾದ್ರು ಇರೋಕ್ಕೆ ಸಾಧ್ಯನಾ ಅದರಲ್ಲಿ? ನೀರೇ ಅಲೆ ಆಗಿ ತೋರಿದೆ. ಹಾಗೆ ಈ ಬ್ರಹ್ಮಜ್ಞಾನಿ ಏನು ಮಾಡ್ತಾನೆ ಅಂದರೆ, ತಾನೇ ಜಗತ್ತಾಗಿ ತೋರ್ತಾ ಇದ್ದೇನೆ ಅಂತ ತಿಳಿತಾನೆ ಅಂತ ಹೇಳ್ತದೆ ಶಾಸ್ತ್ರ. ಹಾಗೂ ಕೂಡ ತಿಳಿಯೋದಿಲ್ಲ. ಯಾಕಂದರೆ ಅಲ್ಲಿ ಏನೂ ಭಾವಗಳೇ ಇಲ್ಲ, ನಿರ್ಭಾವ ಸ್ಥಿತಿ. ಹೀಗಾಗಿ ಆದ್ದರಿಂದ ಈ ಸ್ವಪ್ನ ಅಥವಾ ಸ್ವಪ್ನನೇ ಅಂತ ಇಟ್ಕೊಳ್ಳಿ. ಸ್ವಪ್ನದಲ್ಲಿ ಇನ್ನೂ ಒಂದು ಸ್ವಾರಸ್ಯ ಇದೆ. ಸ್ವಪ್ನ ಕಾಣ್ತೇವೆ ಅಂತ ಇಟ್ಕೊಳ್ರಿ. ನನ್ನೊಳಗೆ ನಾನು ರೂಮಿನ ಬಾಗಿಲು ಹಾಕ್ಕೊಂಡು ಮಲಗಿರ್ತೇನೆ. ನನ್ನ ನಿದ್ರಾ ಕಾಲದಲ್ಲಿ ನನಗೆ ಸ್ವಪ್ನ ಬಂದಿರ್ತದೆ. ಯಾರು ಹೊರಗಡೆಯಿಂದ ಬರಲಿಕ್ಕೆ ಸಾಧ್ಯನೋ? ಯಾಕೆಂದ್ರೆ ಬಾಗಿಲು ಹಾಕ್ಕೊಂಡು ಮಲಗಿದ್ದೀನಿ. ನನ್ನೊಳಗೆ ಬಂದಂಥ ಅನೇಕ ಜನರೆಲ್ಲ ನಾನು ಎಚ್ಚರ ಆದಮೇಲೆ ನೋಡಿದರೆ ಅವರೆಲ್ಲ ಯಾರು, ಎಲ್ಲಿಂದ ಬಂದರು? ಈಗ ನನ್ನ ಹೆಂಡತಿ ಬಂದಿರ್ಬೋದು, ಗಂಡ ಬಂದಿರ್ಬೋದು, ಜಮೀನು ಬಂದಿರ್ಬೋದು, ನೀರು ಬಂದಿರ್ಬೋದು. ಅದೆಲ್ಲ ನನ್ನೊಳಗೆ ಹೆಂಗೆ ಬಂತದು? ನಾನೇ ಅದೆಲ್ಲ ಆಗಿ ತೋರಿದ್ದೇನೆ. ಇದು ಜ್ಞಾನಿಯ ದೃಷ್ಟಿ. ನಾನೇ ಇದೆಲ್ಲ ಆಗಿ ತೋರಿದ್ದೀನಿ. ಸ್ವಪ್ನ ಪ್ರಪಂಚ ಹೇಳ್ತಾರೆ. ಈ ಥರ ಇದೆ. ಅಂದರೆ ಅಲ್ಲಿ ಎಲ್ಲಿಂದನೂ ಬರಲಿಲ್ಲ, ಇವನೇ ಎಲ್ಲದೂ ಆಗಿ ತೋರಿದ್ದಾನೆ ಮತ್ತು ಅವನೊಳಗೆ ಎಲ್ಲದೂ ಅಡಗು ಹೋಗಿದೆ. ಹೌದಾ? ಮ್ಯಾನಿಫೆಸ್ಟೇಷನ್ ಅದೇ ಅಷ್ಟೇ. ಸ್ವಾಮೀಜಿ ಟೈಮ್ ಆಗ್ಬಿಟ್ಟು ನೋಡಿ. ಈಗ ನೀವು ಜೀವನೋಪಾಯಕ್ಕೆ ಕರ್ಮಾನುಸಾರಾಗಿ ಬಂದಿದೆ ಅಂತ ಹೇಳಿದರೆ, ಅದನ್ನು ನಾವು ಪುರುಷ ಪ್ರಯತ್ನದಿಂದ ಮಾಡಿಬಿಟ್ಟು ನಾವು ಆ ಕರ್ಮವನ್ನು, ಪುರುಷ ಪ್ರಯತ್ನಕ್ಕೆ ಹೆಚ್ಚು ಬೆಲೆ ಇದೆಯಾ ಇಲ್ಲವೋ ಅಂತ? ಖಂಡಿತವಾಗಿದೆ. ಯಾಕಂದರೆ ಪುರುಷ ಪ್ರಯತ್ನಕ್ಕೆ ಭಗವಂತ ಅವಕಾಶ ಇಟ್ಟಿದ್ದಾನೆ.
ಇಲ್ಲದೇ ಇದ್ದಂಥ ಸರ್ವಶಕ್ತನಾದಂಥ ಭಗವಂತ ನನಗೆ ಹಸಿವೆ ಇಲ್ಲದೇ ಇದ್ದಂತೆ ಮಾಡ್ಬೋದಿತ್ತು, ಇಲ್ಲದ್ರೆ ನೇರ ಅನ್ನನೇ ಕೊಡ್ಬೋದಿತ್ತು. ಹಂಗೆ ಮಾಡಲಿಲ್ಲ. ಭತ್ತ ಬಿತ್ತಬೇಕು, ಭತ್ತ ಬೆಳಿಬೇಕು, ಆಮೇಲೆ ನಾನು ಆ ಭತ್ತವನ್ನು ಅಕ್ಕಿ ಮಾಡಿ ಅನ್ನ ಮಾಡಿ ಊಟ ಮಾಡಬೇಕು. ಪುರುಷ ಪ್ರಯತ್ನಕ್ಕೆ ಭಗವಂತ ಅವಕಾಶ ಇಟ್ಟಿದ್ದಾನೆ. ಹಂಗೆ ಪುರುಷ ಪ್ರಯತ್ನ ಅನ್ನೋದು ಇದ್ದೇ ಇದೆ ಪ್ರಪಂಚದಲ್ಲಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಅದರ ಹಿಂಗಡೆಯಲ್ಲಿರುವಂಥ ಪುರುಷ ಪ್ರಯತ್ನ ಹಿಂಗಡೆಯಲ್ಲಿರುವಂಥ ಅಹಂಕಾರ ಅದು ಒಂದು ದೃಷ್ಟಿಯಿಂದ ತುಂಬ ದುರ್ಬಲ. ನಾನು ಮಾಡ್ತೇನೆ ಅಂತ ಬಂದುಬಿಡ್ತದೆ. ಭಗವಂತ ಮಾಡಿಸ್ತಾನೆ ಅಂದೇನುವಂತಹ ಭಾವ ಬಂದಾಗ ಸಮರ್ಪಣಾ ಭಾವದಿಂದ ಹೆಚ್ಚು ಸರಳ ಆಗ್ತದೆ ಅಷ್ಟೆ. ಉಪನ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನವಾಗಿ ನಡೆಸಿಕೊಟ್ಟ ಶ್ರೀಯುತ ನರಹರಿ ಹೆಗಡೆಯವರಿಗೆ ಧನ್ಯವಾದಗಳು. ಹಾಗೂ ಪ್ರಶ್ನೋತ್ತರಗಳಲ್ಲಿ ಭಾಗವಹಿಸಿದ ಪ್ರೇಕ್ಷಕರಿಗೂ ಸಹ ಜಿಜ್ಞಾಸುಗಳಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ನರಹರಿ ಹೆಗಡೆಯವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರಿಗೆ ಹಾಗೂ ಶ್ರೀಯುತ ವಿಜಯರತ್ನಂ ಬೆಂಗಳೂರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇಬ್ಬರು ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಾತ್ಮ ಚಿಂತನಾಮೃತ ಸತ್ಸಂಗ ರಜತ ಮಹೋತ್ಸವದ ಪ್ರಾರಂಭವನ್ನು ತಮ್ಮ ಉಪನ್ಯಾಸದ ಮೂಲಕ ಶ್ರೀಯುತ ನರಹರಿ ಹೆಗಡೆಯವರು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಶರಣಾರ್ಥಿಗಳನ್ನು ನಾವು ಈ ಮೂಲಕ ಸಮರ್ಪಿಸಲಿಕ್ಕೆ ಬಯಸ್ತೇವೆ.